ನಮಸ್ಕಾರ. ಬೆಂಗಳೂರಿನ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಅಜಯ್. ಟ್ರಾಫಿಕ್ ಫೈನ್ ಡಿಸ್ಕೌಂಟ್ಗೆ ರಾಜ್ಯದಾದ್ಯಂತ ಭರ್ಜರಿ ರೆಸ್ಪಾನ್ಸ್ ಸಿಕ್ಕ ಬೆನ್ನಲ್ಲೇ ಮತ್ತೊಂದಿಷ್ಟು ದಿನ ಸಮಯ ಕೊಡುವಂತೆ ಜನರು ಅಹವಾಲುಗಳನ್ನು ಸಲ್ಲಿಸಿದರು. ಇದೀಗ ಮತ್ತೆ 14 ದಿನ ಟೈಮ್ ಕೊಡಲಾಗಿದೆ. ಈ ಬಗ್ಗೆ ನಾಳೆ ಅಧಿಕೃತ ಆದೇಶ ಹೊರಬೀಳಲಿದೆ. ಜೊತೆಗೆ 6 ತಿಂಗಳು ಆದ್ಮೇಲೆ ಫೈನ್ ಕಟ್ಟಿಸಿಕೊಳ್ಳುವಂತಿಲ್ಲ ಅನ್ನಲಾಗ್ತಿದೆ. ಏನಿದು ಸ್ಟೋರಿ ನೋಡ್ಕೊಂಡ್ ಬನ್ನಿ. ಟ್ರಾಫಿಕ್ ಡಿಸ್ಕೌಂಟ್ ಫೈನ್ ಕಟ್ಟೋಕೆ ಸಮಯ ವಿಸ್ತರಣೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಮಹತ್ವದ ಸಭೆ. ಕೇವಲ 9 ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರು 50 ಲಕ್ಷ ಹಳೆಯ ಕೇಸ್ನಿಂದ ಬರೋಬ್ಬರಿ 150 ಕೋಟಿ ರೂಪಾಯಿ ದಂಡ ಸಂಗ್ರಹ ಮಾಡಿದ್ರು. ಖಾಕಿ ಖಜಾನೆ ಭರ್ತಿಗೆ ಪ್ರಮುಖ ಕಾರಣ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಮನವಿ ಪುರಸ್ಕರಿಸಿ ಜನರಿಗೆ ಒಳಿತಾಗುವಂತೆ 50% ಡಿಸ್ಕೌಂಟ್ ನೀಡುವಂತೆ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರು. ಸರ್ಕಾರದ ಆದೇಶ ಹೊರಬೀಳುತ್ತಿದ್ದಂತೆ ಜನ ಫುಲ್ ಖುಷ್. ಹದಿನಾಲ್ಕು ದಿನ ಟ್ರಾಫಿಕ್ ಫೈನ್ ಡಿಸ್ಕೌಂಟ್ ಅವಧಿ ವಿಸ್ತರಣೆ. 6 ತಿಂಗಳ ಹಿಂದಿನ ಫೈನ್ ಲ್ಯಾಪ್ಸ್ ಬಗ್ಗೆ ನಾಳೆ ನಿರ್ಧಾರ. ಫೆಬ್ರವರಿ 11ಕ್ಕೆ ಡಿಸ್ಕೌಂಟ್ ಫೈನ್ ಕಟ್ಟುವುದಕ್ಕೆ ಕೊನೆಯ ದಿನ ಆಗಿತ್ತು. ಇದೀಗ ಮತ್ತೆ ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಡುವ ಬಗ್ಗೆ ನಾಳೆ ಕಾನೂನು ಸೇವಾ ಪ್ರಾಧಿಕಾರದ ಸಭೆ ನಡೆಯಲಿದೆ. ನಾಳಿನ ಸಭೆಯಲ್ಲಿ ಹೊಸ ರೆಸಲ್ಯೂಷನ್ ಪಾಸ್ ಮಾಡಲು ಮಾನ್ಯ ನ್ಯಾಯಮೂರ್ತಿ ಬಿ ವೀರಪ್ಪ ನಿರ್ಧರಿಸಿದ್ದಾರೆ. ಫೆಬ್ರವರಿ 14ರಿಂದ 28ರವರೆಗೆ ಮತ್ತೆ ಡಿಸ್ಕೌಂಟ್ ನೀಡಲು ತೀರ್ಮಾನ ಮಾಡಿ ಹೊಸ ಆದೇಶ ಹೊರಬೀಳಲಿದೆ. ಇನ್ನು ಟ್ರಾಫಿಕ್ ಫೈನ್ 6 ತಿಂಗಳ ಒಳಗೆ ಫೈನ್ ಕಟ್ಟಿಲ್ಲ ಅಂದ್ರೆ ಪೊಲೀಸರು ಎಫ್ಐಆರ್ ಹಾಕಿ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಬೇಕು. ಇಲ್ಲದಿದ್ರೆ ದಂಡ ಆಟೋಮ್ಯಾಟಿಕ್ ಲ್ಯಾಪ್ಸ್ ಆಗುತ್ತೆ ಎನ್ನಲಾಗಿದೆ. ಈ ಬಗ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಕೂಡ ಉಲ್ಲೇಖ ಮಾಡಲಾಗಿದೆ. ಇದರ ಬಗ್ಗೆಯೂ ನಾಳಿನ ಸಭೆಯಲ್ಲಿ ಚರ್ಚೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಸ್ಪೆಷಲ್ ಆಯುಕ್ತರವರು ಒಂದು ಲೆಟರ್ ಬರೆದಿದ್ದಾರೆ 10/2/2023 ಎಕ್ಸ್ಟೆಂಡ್ ಮಾಡಿ 2 ವಾರ ಮಾಡಿ ಅಂತ. ಅದಕ್ಕೆ ನಾನು ಒಂದು ಸ್ಪೆಷಲ್ ಮೀಟಿಂಗ್ ನಾಳೆ ಕರಿತಾ ಇದ್ದೀನಿ. ಬರೀ ಈ ಟ್ರಾಫಿಕ್ ಚಲನ್ ವಿಶೇಷ ಲೋಕಾದಾಲತ್ ಮಾಡೋಕ್ಕೆ ನಾವು ನಾಳೆ ಒಂದು ರೆಸಲ್ಯೂಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಆಫ್ಟರ್ ಡಿಸ್ಕಸಿಂಗ್ ದಿ ಕಮಿಟಿ ವಿಲ್ ಟೇಕ್ ಎ ಡಿಸಿಷನ್. 2 ಕೋಟಿಗೂ ಅಧಿಕ ಟ್ರಾಫಿಕ್ ವಯೋಲೇಷನ್ ಕೇಸ್ಗಳಿದ್ದು 1,000 ಕೋಟಿಗೂ ಅಧಿಕ ಫೈನ್ ಹಣ ಸಂಗ್ರಹವಾಗಬೇಕಿದೆ. ಡಿಸ್ಕೌಂಟ್ ಬಳಿಕ ಮತ್ತೆ ಎಷ್ಟು ಹಣ ಸರ್ಕಾರದ ಖಜಾನೆಗೆ ಬರುತ್ತೆ ಕಾದು ನೋಡಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.